ಕೆಪಿಎಸ್ಸಿ ಅಕ್ರಮದಲ್ಲಿ ಅಂದರೆ ಪಶುವೈದ್ಯಾಧಿಕಾರಿ ಹುದ್ದೆಯನ್ನ 80 ಲಕ್ಷಕ್ಕೆ ಮಾರಾಟ ಮಾಡಲಾಗಿರುವಂತಹ ಆರೋಪ ಏನು ಕೇಳಿ ಬಂದಿತ್ತು. ಈ ಕೇಸ್ಗೆ ಇಡಿ ಎಂಟ್ರಿ ಆಗಿದೆ. ಇದರ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ಐಎಎಸ್ ನಾಪತ್ತೆಯಾಗಿದ್ದಾರೆ. ಇಡಿ ಅಧಿಕಾರಿಗಳು ಈ ಒಂದು ಕೇಸ್ನ ಆಳಕ್ಕೆ ಹೊಕ್ಕು ತನಿಖೆಯನ್ನ ಮಾಡುತ್ತಿದ್ದಾರೆ. ಈ ದಾಳಿಯ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಜನವರಿಯಲ್ಲಿ ಈ ಪರೀಕ್ಷೆಯ ಉಸ್ತುವಾರಿ ಆಗಿದ್ದು ಜ್ಞಾನೇಂದ್ರ ಕುಮಾರ್. ಇವರ ನಾಪತ್ತೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಕುಟುಂಬದ ಸಂಪರ್ಕಕ್ಕೂ ಸಿಗದೆ ಅವರ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೇವಲ ಅಧಿಕಾರಿಗಳದಷ್ಟೇ ಅಲ್ಲ, ಅವರ ಕುಟುಂಬಸ್ಥರದ್ದು ಹೌದು. ದೆಹಲಿ ಕಡೆ ಸಂಚಾರ ಬೆಳೆಸಿದ್ದಾರೆ ಎನ್ನುವಂಥ ಶಂಕೆ ಇದೆ. ಈಗ ಪೊಲೀಸರು ನಾಪತ್ತೆಯಾದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಬೆನ್ನತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಶಿವಕುಮಾರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗ ಇಡಿ ದಾಳಿ ಕೇಸ್ ಬೆನ್ನಲ್ಲೇ, ಅಂದ್ರೆ ಇಡಿ ದಾಳಿ ಆದಂಥ ಬೆನ್ನಲ್ಲೇ ಈಗ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಇವ್ರಿಗೂ ಈ ಕೇಸ್ಗೂ ಲಿಂಕ್ ಇದೆಯಾ ಅನ್ನುವಂಥ ಶಂಕೆ ಮೂಡುವಂತೆ ಮಾಡ್ತಾ ಇದೆ. ಏನೇನು ಡೀಟೇಲ್ಸ್ ಲಭ್ಯವಾಗಿದೆ ಶಿವಕುಮಾರ್? ರಾಹುಲ್, ಕಳೆದ 3 ದಿನಗಳ ಹಿಂದೆ ಬೆಂಗಳೂರು ಸೇರಿದಂತೆ ಒಟ್ಟಾರೆ 21 ಕಡೆಗಳಲ್ಲಿ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿದ್ರು. ಅದು ಕೂಡ ಕಳೆದ ಜನವರಿಯಲ್ಲಿ ನಡೆದಿದ್ದಂತ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಕ್ರಮಾತಿ ನಡೆದಿದೆ ಅಂತೇಳಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂತಹ 3 ಎಫ್ಐಆರ್ ಆಗಿದ್ದು, ಜೊತೆಗೆ ಇಡಿಯಲ್ಲೂ ಕೂಡ ಹಲವರು ದೂರನ್ನ ಕೊಟ್ಟಿದ್ರು. ಈ ಮಾಹಿತಿ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕೆಪಿಎಸ್ಸಿ ಮಾಜಿ ಚೇರ್ಮನ್ ಆಗಿದ್ದಂತ ಶಿವಶಂಕರಪ್ಪ ಸಾವ್ಕಾರ್ ಹಾಗೂ ಅವರ ಸಂಬಂಧಿಕರಿಗೆ ಸೇರಿದಂತ ಸುಮಾರು 21 ಕಡೆಗಳಲ್ಲಿ ದಾಳಿಯಾಗಿತ್ತು. ಬೆಂಗಳೂರಿನಲ್ಲೂ ಕೂಡ 4 ಕಡೆ ದಾಳಿಗಳಾಗಿತ್ತು. ಸ್ವತಃ ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ದಾಳಿಯಾಗಿತ್ತು. ಕಳೆದ ವರ್ಷ ಜನವರಿನಲ್ಲಿ ನಡೆದಿದ್ದಂತ ವೆಟರ್ನರಿ ಡಾಕ್ಟರ್ ಪೋಸ್ಟ್ಗೆ ಏನು ಎಕ್ಸಾಮ್ ನಡೆದಿರುತ್ತೆ, ಒಟ್ಟು 400 ಹುದ್ದೆಗಳಿಗೆ ನಡೆದಿದ್ದಂತ ಎಕ್ಸಾಮ್ ನ ಕಂಟ್ರೋಲರ್ ಆಗಿದ್ದು ಇದೇ ಐಎಎಸ್ ಅಧಿಕಾರಿಯಾಗಿರುವಂತ ಜ್ಞಾನೇಂದ್ರ ಕುಮಾರ್ ಅವರು. ಕಳೆದ ಜನವರಿಯಲ್ಲಿ ನಡೆದಿದ್ದಂತ ಎಕ್ಸಾಮ್ಗೆ ಒಂದ್ ಕಡೆ ಇವರೇ ಕಂಟ್ರೋಲರ್ ಆಗಿರ್ತಾರೆ. ಅಂದ್ರೆ ಪರೀಕ್ಷಾ ಉಸ್ತುವಾರಿಯನ್ನು ಸ್ವತಃ ಐಎಎಸ್ ಅಧಿಕಾರಿ ಮಟ್ಟದಲ್ಲಿ ಉಸ್ತುವಾರಿಯನ್ನ ಕೊಟ್ಟಿರ್ತಾರೆ. ಅದೇ ಉಸ್ತುವಾರಿಯನ್ನ ಹೊತ್ತಿದ್ದು ಸ್ವತಃ ಸದ್ಯಕ್ಕೆ ನಾಪತ್ತೆ ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರು ಪರೀಕ್ಷೆ ಆಗಿ 2 ತಿಂಗಳ ನಂತರದಲ್ಲೂ ಕೂಡ ಅವರಲ್ಲೇ ಕೆಪಿಎಸ್ಸಿಯಲ್ಲೇ ಹುದ್ದೆನಲ್ಲಿ ಮುಂದುವರಿತಾರೆ. ಕಳೆದ ಮಾರ್ಚ್ ವರೆಗೂ ಕೂಡ ಕೆಪಿಎಸ್ಸಿ ನಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸವನ್ನ ಜ್ಞಾನೇಂದ್ರ ಕುಮಾರ್ ಅವರು ಮಾಡ್ತಿರ್ತಾರೆ. ಸದ್ಯಕ್ಕೆ ಎಂಎಸ್ಎಂಇ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅನ್ನೋ ಮಾಹಿತಿ ಸಿಗ್ತಿರುವಂತದ್ದು. ಅಂದ್ರೆ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಐಎಎಸ್ ಅಧಿಕಾರಿಯಾಗಿ ಜ್ಞಾನೇಂದ್ರ ಕುಮಾರ್ ಅವರು ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಯಾವಾಗ ಕಳೆದ 3-4 ದಿನಗಳ ಹಿಂದೆ ಪರೀಕ್ಷಾ ಪಶುವೈದ್ಯಾಧಿಕಾರಿಗಳ ಹುದ್ದೆಯ ಪರೀಕ್ಷಾ ಅಕ್ರಮ ನೇಮಕಾತಿ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಸಾವ್ಕಾರ್ ಅವರ ನಿವಾಸ ಕಚೇರಿ ಸ್ವತಃ ಬೆಂಗಳೂರಿನ ಕರ್ನಾಟಕ ಲೋಕಸೇವಾ ಆಯೋಗದ ಮೇಲೆ ಇಡಿ ಅಧಿಕಾರಿಗಳು ಸತತವಾಗಿ ದಾಳಿಯನ್ನ ಮಾಡಿ 2 ದಿನಗಳ ಕಾಲ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಜೊತೆಗೆ ಶಿವಶಂಕರಪ್ಪ ಸಾವ್ಕಾರ್ ಅವರು ಕೆಪಿಎಸ್ಸಿಗೆ ಸದಸ್ಯರಾಗಿ 2019ರಲ್ಲಿ ಬಂದಾಗಿನಿಂದ ಅವರು ಚೇರ್ಮನ್ ಆದಂತ ನಂತರದಲ್ಲಿ ನಡೆದಿದ್ದಂತ ಕೆಪಿಎಸ್ಸಿಯಿಂದ ನಡೆದಿದ್ದಂತ ರಾಜ್ಯ ಸರ್ಕಾರಿ ಹುದ್ದೆಗಳಿಗೆ ಯಾವೆಲ್ಲ ಎಕ್ಸಾಮ್ಗಳು ನಡೆದಿದ್ವು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರಲ್ಲಿ ಎಸ್ಪೆಷಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧಿಕಾರಿಗಳು ಪಶು ವೈದ್ಯಾಧಿಕಾರಿಗಳ ಹುದ್ದೆನಲ್ಲಿ ಭಾಗಿಯಾಗಿದ್ರು, ಅಂದ್ರೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿದ್ದು ಯಾರು, ಜೊತೆಗೆ ಪರೀಕ್ಷಾರ್ಥಿಗಳನ್ನ ಸಂಪರ್ಕವನ್ನು ಮಾಡಿದ್ದಂತ ಆರೋಪ ಇದ್ದಂತ ದಲ್ಲಾಳಿಗಳು ಯಾರು, ಕೆಪಿಎಸ್ಸಿಯಲ್ಲಿ ಯಾರೆಲ್ಲ ಮೆಂಬರ್ಗಳಿದ್ದಾರೆ, ಎಕ್ಸಾಮ್ ಅನ್ನ ಕಂಟ್ರೋಲರ್ ಆಗಿ ಕೆಲಸ ಮಾಡಿದ್ದಂಥದ್ದು ಯಾರು, ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಕಳೆದ 3-4 ದಿನಗಳ ಹಿಂದೆ ಇಡಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಖುದ್ದು ಐಎಎಸ್ ಅಧಿಕಾರಿಯಾಗಿದ್ದಂತ ಜ್ಞಾನೇಂದ್ರ ಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ರಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟತೆ ಇಲ್ಲ. ಆದ್ರೆ ಇಡಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ದಾಳಿ ಆಗುತ್ತೆ, ದಾಳಿ ಆದಂತ ನಂತರದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ. ಕರ್ನಾಟಕ ರಾಜ್ಯದ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಂತವರು ಕಳೆದ 2 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೂ ಸಿಗದೆ, ಕೆಲಸಕ್ಕೂ ಹೋಗದೆ, ಯಾರ ಸಂಪರ್ಕಕ್ಕೂ ಸಿಗದೆ ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ನಾಪತ್ತೆ ಆಗಿರುವಂತದ್ದು. ಅವರ ಲಾಸ್ಟ್ ಲೊಕೇಶನ್ ಬೆಂಗಳೂರು ಏರ್ಪೋರ್ಟ್ ತೋರಿಸ್ತಿರುವಂತದ್ದು. ಅಂದ್ರೆ ಬೆಂಗಳೂರಿನಿಂದ ದೆಹಲಿ ಕಡೆಗೆ ಇವರು ಹೋಗಿದ್ದಾರೆ ಅನ್ನೋದನ್ನ ಶಂಕಿಸ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ, ಯಾರ ಜೊತೆ ಕಡೆ ಬಾರಿ ಮಾತನಾಡಿದ್ರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕುಟುಂಬಸ್ಥ ಇದುವರೆಗೂ ಕೂಡ ಎಲ್ಲೂ ಕೂಡ ದೂರನ್ನ ಕೊಟ್ಟಿಲ್ಲ. ಕೆಲ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟಂತ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದ್ದಂತ ವಿಚಾರ ಕೆಪಿಎಸ್ಸಿ ನೇಮಕಾತಿ ಹಗರಣ. ಇದೇ ಸಂದರ್ಭದಲ್ಲಿ ಓರ್ವ ಐಎಎಸ್ ಅಧಿಕಾರಿ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು 2 ದಿನಗಳಿಂದ ಬೆಂಗಳೂರಿನಿಂದ ನಾಪತ್ತೆ ಆಗಿರುವಂತದ್ದು ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ರಾಹುಲ್, ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.